ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಇನ್ ಮುಂದಕ್ಕೆ ಮೊಟ್ಟೆ ತಿನ್ಬೇಕಾದ್ರೆ ಹುಷಾರ್. ಯಾಕಂದ್ರೆ ಮೊಟ್ಟೆ ತಿಂದ್ರೆ ಹೊಟ್ಟೆ ಒಳಗೆ ಗುಡುಗುಡು ಅನ್ನತ್ತೆ. ಯಾಕ್ ಗೊತ್ತಾ? ಯಾಕಂದ್ರೆ ಮಾರ್ಕೆಟ್ಗೆ ಬಂದಿದೆ ಪ್ಲಾಸ್ಟಿಕ್ ಮೊಟ್ಟೆಗಳು. ಎಸ್, ಮೊಟ್ಟೆ ತಿಂದ್ಮೇಲೆ ಹೊಟ್ಟೆ ಗುಡುಗುಡು ಅನ್ನುತ್ತಾ? ಹೌದು, ಬಂದಿದೆ ಪ್ಲಾಸ್ಟಿಕ್ ಮೊಟ್ಟೆ. ಪ್ಲಾಸ್ಟಿಕ್ ಅಕ್ಕಿ ಆಯ್ತು, ಪ್ಲಾಸ್ಟಿಕ್ ಸಕ್ಕರೆ ಆಯ್ತು, ಈಗ ಪ್ಲಾಸ್ಟಿಕ್ ಮೊಟ್ಟೆ ಸರಿದಿ. ಮೊನ್ನೆ ಕೊಪ್ಪಳ ಕಲಬುರಗಿಯಲ್ಲಿ ಪ್ಲಾಸ್ಟಿಕ್ ಮೊಟ್ಟೆ ಸಿಕ್ಕ ಬೆನ್ನಲ್ಲೇ ಇಂದು ಬೆಂಗಳೂರಿನಲ್ಲಿ ಮತ್ತೆ ಪ್ಲಾಸ್ಟಿಕ್ ಮೊಟ್ಟೆ ಪತ್ತೆಯಾಗಿದೆ. ಬೆಂಗಳೂರು ಯಲಹಂಕದ ದ್ವಾರಕಾ ನಗರದ ವಿಶ್ವನಾಥ್ ಬಿಗ್ ಮಾರ್ಕೆಟ್ ನಲ್ಲಿ ಮೊಟ್ಟೆ ಖರೀದಿಸಿದ್ರು. ಮೊಟ್ಟೆ ಸೇವಿಸಿದ ನಂತರ ಮನೆಯವರ ಆರೋಗ್ಯ ಕೈಕೊಟ್ಟದೆ. ವಾಂತಿಯಿಂದ ಮನೆಯ ಸದಸ್ಯರು ಬಳಲಿದ್ದಾರೆ. ಅನಾರೋಗ್ಯಕ್ಕೆ ಕಾರಣವೇನು ಅಂತ ಪರಿಶೀಲನೆ ನಡೆಸಿದ್ರೆ ಮನೆಗೆ ತಂದಿರೋದು ಪ್ಲಾಸ್ಟಿಕ್ ಮೊಟ್ಟೆ ಅನ್ನೋದು ಗೊತ್ತಾಗಿದೆ. ಬಳಿಕ ವಿಶ್ವನಾಥ್ ಬಿಗ್ ಮಾರ್ಕೆಟ್ ಸಿಬ್ಬಂದಿಗೆ ವಿಷಯ ತಿಳಿಸಿದ್ದಾರೆ. ಬಟ್ ಇಲ್ಲಿ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಪ್ಲಾಸ್ಟಿಕ್ ಮೊಟ್ಟೆ ಆದ್ರೆ ನಿಜಕ್ಕೂ ಅದು ನೀರಲ್ಲಿ ಬೇಯುತ್ತಾ? ನೀರಲ್ಲಿ ಬೇಯಿಸುವಾಗ ಮೊಟ್ಟೆ ನಕಲಿನಾ ಅಸ್ಲಿನಾ ಅಂತ ಗೊತ್ತಾಗತ್ತೆ ಅಲ್ವಾ? ಎನಿವೇಸ್, ಬೆಂಗಳೂರಿಗರೇ, ನಿಮ್ಮ ಮನೆಗೂ ನೀವು ತಂದಿರೋ ಮೊಟ್ಟೆ ಪ್ಲಾಸ್ಟಿಕ್ ಮೊಟ್ಟೆ ಆಗಿರೋ ಚಾನ್ಸಸ್ ಇರತ್ತೆ. ಸೊ ದಯವಿಟ್ಟು ಯಾರೇ ಆಗ್ಲಿ ಮೊಟ್ಟೆನ ತಗೋಬೇಕಾದ್ರೆ ಒಂದ್ಸರಿ ಟೆಸ್ಟ್ ಮಾಡಿ ತಗೊಂಡ್ರೆ ತುಂಬಾನೇ ಒಳ್ಳೇದು. ತಿಂಗಳ ಹಿಂದಷ್ಟೇ ಬೆಂಗಳೂರಿನ HRBR ಲೇಔಟ್ ನ ಶೋಭಾ ಹೈಪರ್ ಮಾರ್ಕೆಟ್ ನಲ್ಲೂ ಪ್ಲಾಸ್ಟಿಕ್ ಮೊಟ್ಟೆಗಳು ಪತ್ತೆಯಾಗಿವೆ. ಸೊ ಫ್ರೆಂಡ್ಸ್, ದಯವಿಟ್ಟು ಇನ್ ಮುಂದಕ್ಕೆ ಯಾರೇ ಆಗ್ಲಿ ಮೊಟ್ಟೆ ತಗೋಬೇಕಾದ್ರೆ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಎಲ್ರಿಗೂ ತುಂಬಾನೇ ಹೆಲ್ತ್ ಅಲ್ಲಿ ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಸೊ ಬ್ಯಾಂಗ್ಳೂರ್ಗೂ ಬಂದಿದೆ ಇದೀಗ ಪ್ಲಾಸ್ಟಿಕ್ ಮೊಟ್ಟೆ. ಈ ಪ್ಲಾಸ್ಟಿಕ್ ಮೊಟ್ಟೆ ನೀವ್ ತಿಂದ್ರೆ ಹೊಟ್ಟೆ ಗುಡುಗುಡು ಅನ್ನತ್ತೆ, ಹುಷಾರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನಾದ್ರೂ ಕಾಮೆಂಟ್ಸ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳ್ಸಿ. ಜೊತೆಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.